ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್, ಬಹಳ ಖುಷಿ ಆಯ್ತು. ಹೊಸ್ತಿಲನ್ನ ದಾಟಿ ಮಹಿಳೆ ಹೊರಗಡೆ ಬಂದಾಗ ಸಾಮಾಜಿಕ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅವಳ ಅಂತರಂಗದ ಒಳಗೆ ಸುಪ್ತವಾಗಿ ಅಡಗಿರುವಂತಹ ಚೈತನ್ಯವನ್ನೆಲ್ಲ ಸಮಾಜಮುಖಿಯಾಗಿ ಧಾರೆ ಇರಲಿಕ್ಕೆ ಸಹಾಯ ಆಗುತ್ತೆ. ಬಹುಶಃ ನಮ್ಮ ಹೆಣ್ಮಕ್ಳು ತಲತಲಾಂತರದಿಂದ ಮೈ ಚಳಿಯನ್ನೇ ಬಿಟ್ಟಿರಲಿಲ್ಲ. ಈ ಅಧಿಕಾರ ವಿಕೇಂದ್ರೀಕರಣದಿಂದ ಮತ್ತು ಮೀಸಲಾತಿ ಮತ್ತು ಅವಕಾಶದ ಕಾರಣಗಳಿಗಾಗಿ ಅವರು ಬಾಯ್ಚಳಿಯನ್ನು ಬಿಡಲಿಕ್ಕೆ ಸಾಧ್ಯ ಆಗಿದೆ. ಈ ನೆಲೆಗಳೊಳಗಡೆ ಬಾಯಿ ತುಂಬ ಮಹಿಳೆಯ ಮಾತುಗಳನ್ನು ಸಮಾಜ ಕೇಳ್ಕೊಂಡು ಹೋಗೋದ್ರ ಮೂಲಕ ಮತ್ತಷ್ಟು ಸರ್ವತೋಮುಖ ವಿಕಾಸಕ್ಕೆ ಅವರ ಕೊಡುಗೆ ಅನುಪಮ ಅಂತ ಅನಿಸುತ್ತೆ. ಆದಾಗ್ಯೂ ಕೂಡ ಸಮಾಜದೊಳಗಡೆ ಮಹಿಳೆಯರನ್ನು ಅಂದ್ರೆ ಅವಕಾಶಗಳು ಸಿಕ್ಕಾಗಲಿಲ್ಲ ಅವರಿಗೆ. ಪುರುಷ ಪ್ರಧಾನ ಸಮಾಜ ವಕ್ರ ದೃಷ್ಟಿಯಿಂದ ನೋಡುತ್ತಿದೆ ಅನ್ನುವಂತಹ ಒಂದಷ್ಟು ಕೂಗು ಆರೋಪಗಳು ಅಲ್ಲಲ್ಲಿ ಕೇಳಿಬರ್ತಾ ಇವೆ. ಇದಕ್ಕೆ ತಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ವ್ಯತಿರಿಕ್ತವಾದ ಮಾಹಿತಿ. ಬದಲಾವಣೆ ಆಗಿ ಊರಿನಲ್ಲಿ ಅದು ನಾರ್ಮಲ್ ಇರಬಹುದು, ಆದರೂ ಕೂಡ ವಿ ಮಸ್ಟ್ ಸ್ಟೆಪ್ ಇನ್. ಸೊ ಅದಕ್ಕೋಸ್ಕರ ಕಾಯ್ದೆಗಳು ತುಂಬಾ ಬಂದಿದೆ, ಸಂವಿಧಾನ ಇದೆ, ಮಹಿಳೆಯ ಪ್ರೊಟೆಕ್ಷನ್ ಮಾಡೋದಕ್ಕೆ ತುಂಬ ಆ್ಯಕ್ಟ್ಗಳಿದೆ. ಸೊ ಇದನ್ನೆಲ್ಲ ಬಳಸ್ಕೊಂಡು ಸಮಾಜಮುಖಿಯಾಗಿ ಮಹಿಳೆಯರು, ಅವ್ರ ಸುತ್ತಮುತ್ತ ಇರೋ ಜನರು, ಮತ್ತು ಸಂಘ ಸಂಸ್ಥೆಗಳು, ಪ್ರಜಾಪ್ರತಿನಿಧಿಗಳು, ಜೊತೆಗೆ ಅಧಿಕಾರಿ ವರ್ಗದವರು, ಮಾಧ್ಯಮದವರು ಎಲ್ಲ ಸಹಾಯ ಮಾಡಬೇಕು. ಯಾವ ಕಮ್ಯುನಿಟಿನಲ್ಲಿ ಹೆಣ್ಣಿಗೆ ಈ ಥರ ಫೆಸಿಲಿಟೀಸ್ ಸಿಗ್ತಾ ಇಲ್ಲ, ನಾವು ವಿ ಮಸ್ಟ್ ಸ್ಟೆಪ್ ಇನ್. ಸೊ ಸಮಸ್ಯೆ ಆಗ್ತಾ ಇದೆ ಅಂದರೆ ಅಟ್ಲೀಸ್ಟ್ ಅಲ್ಲಿ ಅದು ರಿಸಾಲ್ವ್ ಆಗ್ತಾ ಇಲ್ಲ ಅಂದರೆ ಹೊರಗಡೆಯಿಂದ ಯಾರಿಗೆ ಅಧಿಕಾರ ಇದೆ, ಯಾರಿಗೆ ಒಂದು ಅವಕಾಶ ಇದೆ, ಯಾರಿಗೆ ಒಂದು ಆಪರ್ಚುನಿಟಿ ಇದೆ, ಅವರು ಸ್ಟೆಪ್ ಇನ್ ಆಗಬೇಕು ಅಂತ ಹೇಳ್ತೀನಿ. ಬಟ್ ಖಂಡಿತ ಇಂಪ್ರೂವ್ಮೆಂಟ್ ಆಗುತ್ತೆ, ಇನ್ನು ಫಾಸ್ಟಾಗಿ ಆಗಬೇಕಾಗಿತ್ತು ಖಂಡಿತ. ಆದರೂ ಕೂಡ ಏನೋ ಸಮಾನ ಅವಕಾಶ ಅಂತ ಹೇಳ್ತೀವಿ, ಇಬ್ಬರಿಗೂ ಬರಬೇಕು. ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಜನ್ರೇಷನಲ್ಲಿ ಏನಾಗಿದೆ, ಮೋಸ್ಟ್ ಆಫ್ ಅಸ್ ಆರ್ ವರ್ಕಿಂಗ್. ಸೊ ಮೊದಲೇನಾಗ್ತಾ ಇತ್ತು, ಗಂಡಸರು ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ರು, ಸಂಬಳ ತರ್ತಿದ್ರು, ಹೆಣ್ಮಕ್ಳು ಮನೆ ನೋಡ್ಕೊಳ್ತಾ ಇದ್ರು, ಮಕ್ಕಳು ನೋಡ್ಕೊಳ್ತಾ ಇದ್ರು. ಈಗ ಇಬ್ಬರು ಓದ್ತಾ ಇದ್ದಾರೆ, ಇಬ್ಬರು ದುಡಿತಾ ಇದ್ದಾರೆ. ಸೊ ಇಬ್ಬರೂ ಮನೆ ಕೆಲಸ ಇರ್ಬೋದು, ಯಾವುದೇ ಕೆಲಸ ಇರ್ಬೋದು, ಇಬ್ಬರೂ ಒಂದು ಲೋಡ್ ಶೇರ್ ದ ಲೋಡ್ ಅಂತ ಏನು ಹೇಳ್ತೀವಿ. ಸೊ ಮಗುನ ತಾಯಿ ಇರ್ಬೋದು, ಅವ್ರಿಗೆ ಹಾಲುಣಿಸ್ಬೋದು, ಅದಾದ್ಮೇಲೂ ಕೂಡ ಎಲ್ಲ ಕಡೆನೂ ಸಮಾನವಾಗಿ ಜವಾಬ್ದಾರಿಗಳನ್ನ ಕೂಡ ಹಂಚಿಕೆ ಮಾಡಿದಾಗ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಈಗ ಈ ನಮ್ಮ ಜನ್ರೇಷನಲ್ಲಿ ಏನಾಗ್ತಾ ಇದೆ, ಹೊರಗಡೆನೂ ಎಕ್ಸೆಲ್ ಮಾಡಬೇಕು, ಯಾವುದೇ ಕಾರಣಕ್ಕೂ ನಾವು ಮಹಿಳೆ ಅಂತ ಅದನ್ನು ಈಸಿಯಾಗಿ ತಗೊಳಕ್ಕೆ ಬರೋದಿಲ್ಲ, ಕೆಲಸನೂ ಮಾಡಬೇಕಾಗತ್ತೆ. ಅದೇ ಪ್ರಕಾರ ಎಕ್ಸ್ಪೆಕ್ಟೇಷನ್ನು ಮನೆಗಳಲ್ಲಿ ಕೂಡ, ಒಂದು ಮಗು ಚೆನ್ನಾಗಿ ಓದಿಲ್ಲ ಅಂದರೂ ತಾಯಿಗೆ ಗಿಲ್ಟ್ ಜಾಸ್ತಿ ಆಗೋಗುತ್ತೆ. ನಾನು ಇಲ್ಲಿ ಬಂದು ಕೆಲಸ ಮಾಡ್ತಾ ಇರೋದ್ರಿಂದ ನನ್ನ ಮಗು ನೋಡ್ಕೊಳಕ್ಕಾಗಿಲ್ಲ ಅಂತ. ಆ ಥರ ಗಿಲ್ಟ್ ಬರದೇ ಇರೋ ರೀತಿ ಮನೆಯವರು ಸಹಾಯ ಮಾಡಬೇಕು. ಹೊರಗಡೆ ಇಬ್ಬರು ಈಕ್ವಲ್ ಆಗಿ ಮಾಡ್ತಾ ಇದ್ದಾಗ, ಮನೆಯಲ್ಲಿ ಕೂಡ ಇಬ್ಬರು ಈಕ್ವಲ್ ಆಗಿದ್ದಾಗ, ಹೆಣ್ಣು ಮಕ್ಕಳಿಗೆ ಇದಕ್ಕೂ ಒತ್ತಡ ಕಡಿಮೆ ಆದಾಗ ಇನ್ನೂ ಹೆಚ್ಚಿನ ಒಂದು ಸಂತೋಷ, ಒಂದು ಆರೋಗ್ಯ ಅವ್ರಿಗೂ ಇರುತ್ತೆ ಅಂತ. ತುಂಬ ಒಳ್ಳೆಯ ಮಾತುಗಳು. ನಿಜಕ್ಕೂ ಕೂಡ ಮಹಿಳೆ ಬಹಳಷ್ಟು ವಿಕಾಸ ಆಗಲಿಕ್ಕೆ ಅವಕಾಶಗಳಾಗಿವೆ. ಆ ನಿಟ್ಟಿನಲ್ಲಿ ಬಹಳ ವೇಗವಾಗಿ ಕೂಡ ಪ್ರಗತಿ ಕಂಡು ಬರ್ತಾ ಇರುವಂಥದ್ದನ್ನು ಬಹುಶಃ ಗಮನಿಸಿದ್ದೇವೆ. ಮೇಡಮ್ ಕೂಡ ಅದನ್ನೇ ಹೇಳಿದರು. ಜಿಲ್ಲಾಧಿಕಾರಿಗಳಾಗಿ ಅದಕ್ಕಿಂತ ಹಿಂದೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಅವರೇ ಹೇಳಿದಂಗೆ ಉಪನ್ಯಾಸಕರಾಗಿ ಮತ್ತು ಮೈಸೂರಿನ ನಗರಸಭಾ ಮಹಾನಗರ ಪಾಲಿಕೆಯಲ್ಲಿ ಮತ್ತು ಬೇರೆ ಬೇರೆ ಕಡೆ ಕೆಲಸವನ್ನು ಮಾಡಿರೋದ್ರಿಂದ ಮತ್ತು ಉತ್ತಮವಾದಂಥ ಸೇವೆಯನ್ನು ಮಾಡಿರೋದ್ರಿಂದ ಮಹಿಳೆಯರ ನಿಜವಾದಂತಹ ಸಮಸ್ಯೆಗಳು ಮತ್ತು ಅವಕ್ಕೆ ಪರಿಹಾರ ಮಾರ್ಗಗಳನ್ನು ಕೂಡ ಕಂಡುಹಿಡಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಇನ್ನೊಂದು ಕಡೆಯ ಪ್ರಶ್ನೆ ಮೇಡಮ್, ಪುರುಷ ಮನೋಭಾವನೆಗಳು ಬದಲಾಗಬೇಕು ಅನ್ನೋದಕ್ಕೆ ನಿಮ್ಮ ಸಲಹೆ? ಈ ನಿಟ್ಟಿನಲ್ಲಿ ಇದುವರೆಗೆ ಚರ್ಚೆ ಮಾಡೋಣ. ಆದಾಗ್ಯೂ ಕೂಡ ಅದೇನೋ ಪಳೆಯುಳಿಕೆ ರೀತಿನೋ ಏನೋ ಉಳ್ಕೊಂಡಿದೆ, ಅದು ವರ್ಗಾವಣೆ ಆಗ್ತಾನೆ ಅಂತರ ಜನರೇಷನ್ ನೀವು ಹೇಳಿದಾಗ ಅದನ್ನ ಏನೋ ಏಕಾಏಕಿ ದೋಸೆ ಮುಗಿಸ್ದಂಗೆ ಬಿಡಬಹುದು ಅನ್ನೋದಕ್ಕೆ ಏನಾದರೂ ಸಾಧ್ಯತೆ ಇದೆಯಾ? ಯಾಕಂದ್ರೆ ಎಲ್ಲ ಕಲಿತಿದ್ದಾರೆ, ಎಲ್ಲ ಶಿಕ್ಷಣ ಮಂತ್ರಿದ್ದಾರೆ, ಎಲ್ಲ ಅವಕಾಶಗಳಿವೆ, ಮತ್ತೆ ವಿಜ್ಞಾನ ತಂತ್ರಜ್ಞಾನ ನೀಲಾಗಿ ಹೋಗ್ತಾರೆ, ಎಲ್ಲರೂ ಇರೋದ್ರಿಂದ ಬಹುಶಃ ವೇಗವಾಗಿ ಬದಲಾಗಲಿಕ್ಕೆ ಸಾಧ್ಯ ಇದೆ ಅಂತ. ಖಂಡಿತ ನಾನು ಇದೊಂದು ಕಂಪ್ಲೀಟ್ ಬ್ಲೇಮು ಪುರುಷರಿಗೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ
ಪುರುಷರು ಹೇಗೆ ನೋಡ್ತಾರೆ, ಪುರುಷರು ಇದು ಅಂತಲ್ಲ, ಸಮಾಜದಲ್ಲಿ ಪುರುಷರು ಮಹಿಳೆ ಇಬ್ಬರು ಇದ್ದಾರೆ. ಒಂದು ಉದಾಹರಣೆ ಕೊಡ್ತೀನಿ. ನಾನು ಇದಕ್ಕೆ ಮುಂಚೆ ಐ ಥಿಂಕ್ ನರೇಗಾ ಕಮಿಷನರ್ ಆಗೋದಕ್ಕೂ ಮುಂಚೆ SIRD ಅಂತ ಏನು ಸಂಸ್ಥೆ ಇದೆ, RDP ಅಂದರೆ ಟ್ರೈನಿಂಗ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಸಂಸ್ಥೆಯಲ್ಲಿ ನಾನು ನಿರ್ದೇಶಕಿಯಾಗಿ ವರ್ಕ್ ಮಾಡ್ತಾ ಇದ್ದೆ. ನಾವು ಜಿಲ್ಲಾ ಪಂಚಾಯಿತಿ ಮೆಂಬರ್ಸು ಮಹಿಳಾ ಮೆಂಬರ್ಸ್ನ ಒಂದು ಟ್ರೈನಿಂಗ್ಗೆ ಕರೆದಿದ್ವಿ. ಆ ಟ್ರೈನಿಂಗ್ನಲ್ಲಿ ಇದೇ ರೀತಿ ಒಂದು ತರಗತಿ ನಡೀತಾ ಇರಬೇಕಾದ್ರೆ ಒಂದು ಎಕ್ಸಸೈಸ್ ಮಾಡಿಸಿದ್ವಿ. ಒಂದು ಪುರುಷರದ್ದು ಒಂದು ಚಿತ್ರ, ಒಂದು ಮಹಿಳೆದು ಒಂದು ಚಿತ್ರ ಎಲ್ಲ ಮಹಿಳಾ ಜಿಲ್ಲಾ ಪಂಚಾಯಿತಿ ಮೆಂಬರ್ಸ್ಗೆ ಕೊಟ್ಟಿದ್ವಿ. ಅವರು ಸುತ್ತಲೂ ನೀವು ಇಲ್ಲ ವರ್ಡ್ಸಲ್ಲಿ ಅಥವಾ ಡೈಲಾಗ್ಸ್ನಲ್ಲಿ ಏನೇನು ವಸ್ತುಗಳು ಅವ್ರಿಗೆ ಲಿಂಕ್ ಮಾಡ್ತೀರಿ, ಪುರುಷರು ಅಂತ ನಿಮ್ಮ ತಲೆಯಲ್ಲಿ ಯೋಚನೆ ಮಾಡಿದಾಗ ಏನು ವಸ್ತುಗಳು ಬರುತ್ತೆ, ಮಹಿಳೆ ಅಂತ ನೀವು ಯೋಚನೆ ಮಾಡಿದಾಗ ಏನು ವಸ್ತುಗಳು ಬರುತ್ತೆ, ಅದನ್ನು ಡ್ರಾ ಮಾಡಿ ಅಂತ ಹೇಳಿದ್ವಿ. ಒಂದು ಅರ್ಧ ಗಂಟೆ ಬಿಟ್ಟು ಹೋಗಿ ನೋಡಿದ್ರೆ ಪುರುಷರಿಗೆ ಸೂಟ್ ಕೇಸು, ಹಣ, ಪೆನ್ನು, ಲಾಠಿ, ಕಾರು, ಸ್ಕೂಟ್ರು, ಈ ರೀತಿ ಎಲ್ಲ ಬರೆದಿದ್ರು. ಮಹಿಳೆಯರಿಗೆ ಮಕ್ಕಳು, ಆಮೇಲೆ ಸೌಟು, ಲಟ್ಟಣಿಗೆ, ಈ ರೀತಿ ಬರೆದಿದ್ರು. ನಾವು ಇದನ್ನು ನೋಡಿಬಿಟ್ಟು ನೀವು ಮಹಿಳಾ ಮೆಂಬರ್ಸ್ ಇದ್ದೀರಿ, ಅವರಿಗೆ ಕೂಡ ನೋಡಿ ಸಮಾಜದಲ್ಲಿ ಅದಕ್ಕೆ ಹೇಳ್ತಾ ಇರೋದು, ಒಂದು ಪರ್ಸ್ಪೆಕ್ಟಿವ್ ಅಂತ ಏನಿದೆ ಮಹಿಳೆಯರೇ ಬರೆದಿರೋದು. ಅದು ಆ ಮಹಿಳೆಯರು ಯಾರೂ ಅನ್ಎಜುಕೇಟೆಡ್ ಮಹಿಳೆಯರಲ್ಲ, ಆಲ್ರೆಡಿ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ಸ್ ಆಗಿರುವಂಥವ್ರು. ಯೋಚನೆ ಮಾಡಿ, ಯಾಕೆ ಇವಾಗ ನಿಮಗೆ ದುಡ್ಡು ಬರ್ತಾ ಇಲ್ವಾ, ನಿಮ್ಗೆ ದುಡಿತಾ ಇಲ್ವಾ, ನಿಮಗೆ ಪೆನ್ ಬೇಡವಾ, ನೀವು ಕೆಲಸ ಮಾಡೋದಿಲ್ವಾ, ನಿಮ್ಮಲ್ಲಿ ಎಷ್ಟು ಜನ 2 ವೀಲರ್ 4 ವೀಲರ್ ಓಡಿಸ್ತಾ ಇದ್ದೀವಿ, ನಿಮಗೆ ಬರ್ದಿಲ್ಲ, ಬರೀ ಮಕ್ಕಳು ಲಂಚ್ ಬ್ಯಾಗು ಲಟ್ಟಣಿಗೆ ಬರ್ದಿದ್ದೀರಿ. ಪುರುಷರು ಕೂಡ ಅಡುಗೆ ಮಾಡ್ಬೋದಲ್ಲ, ಅವರು ಲಟ್ಟಣಿಗೆ ಹಿಡಿಬೋದಲ್ಲ, ಹಿಡಿಬಾರ್ದು ಅಂತಿಲ್ವಲ್ಲ ಅಂತ ಅವಾಗ ಅವ್ರಿಗೂ ಸ್ಟ್ರೈಕ್ ಆಯಿತು, ಹೌದಲ್ವಾ ಅಂತ. ಸೊ ಆ ರೀತಿ ಎಲ್ಲೋ ಒಂದು ಕಡೆ ಇಟ್ಸ್ ಎನ್ಕೋಡೆಡ್, ಸಿದ್ಧ ಮನಸ್ಥಿತಿ ಬಂದುಬಿಟ್ಟಿದೆ. ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅದು ಹಲವಾರು ವರ್ಷಗಳಿಂದ ಇರೋ ಒಂದು ಪರ್ಸ್ಪೆಕ್ಟಿವ್ ಬಂದಿದೆ. ಇದು ಪುರುಷರಿಗೆ ಮಾತ್ರ ತಪ್ಪಲ್ಲ, ತಪ್ಪು ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಕೈಂಡ್ ಆಫ್ ಬಿಯಾಂಡ್ ದಟ್ ಸೋಷಿಯಲ್ ಕಂಡೀಷನಿಂಗ್ ಅಂತ ಏನು ಹೇಳ್ತೀವಿ ಆಗಿದೆ. ಸೊ ಆದ್ದರಿಂದ ಎಲ್ಲರ ಮನಸ್ಸಲ್ಲೂ ಪರ್ಸ್ಪೆಕ್ಟಿವ್ನಲ್ಲೂ ಸುಧಾರಣೆ ಬಂದರೆ ಖಂಡಿತ ಅದು ಇಂಪ್ರೂವ್ ಆಗುತ್ತೆ. ಇನ್ನು ಹೆಚ್ಚು ಮಹಿಳೆಯರು ಎಲ್ಲ ಕಡೆ ಬರ್ತಾರೆ. ನಾರ್ಮಲೈಸ್ ಆಗಬೇಕು, ಮಹಿಳೆ ಎಲ್ಲ ಕಡೆ ಇದ್ದಾರೆ, ಅವರು ಕೂಡ ಕೆಪಬಲ್ ಆಗಿ ಈಕ್ವಲ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ನಾರ್ಮಲೈಸ್ ಆಗಬೇಕು. ಸೊ ಆದಾಗ ಮಾತ್ರ ಕೂಡ ಒಂದು ಸಮಾನ ಅವಕಾಶ ಸಿಗುತ್ತೆ. ಇದಕ್ಕೆ ಪುರುಷರು ಮಹಿಳೆಯರು ಇಬ್ಬರೂ ಕೈ ಜೋಡಿಸಿ ಕೆಲಸ ಮಾಡಲೇಬೇಕಾಗುತ್ತೆ. ಈ ಮಹಾಯಿಳೆಯ ಮಳೆಯಾಗಿ, ಬೆಳೆಯಾಗಿ, ಹೊಳೆಯಾಗಿ ಸಕಲ ಜೀವಿಗಳಿಗೆ ಜೀವಾಮೃತವನ್ನು ನೀಡುವಂತಹ ಮಹಿಳೆಯ ಈ ಶುಭ ದಿನದಂದು ಜನನಿ ನಿಜಕ್ಕೂ ಕೂಡ ಸಂಜೀವಿನಿಯಾಗಲಿ, ಸಮಾಜದ ಸಂಜೀವಿನಿಯಾಗಿ ಮಹಿಳೆ ಕಂಡು ಬರಬೇಕು. ಅವರ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಅಂತಹ ಸತ್ಕಾರ್ಯಕ್ಕೆ ನಾವು ಕೂಡ ಕೈ ಜೋಡಿಸೋದ್ರ ಮೂಲಕ 2025 ಮಾರ್ಚ್ 8ರಂದು ಪ್ರಪಂಚದ ಎಲ್ಲ ಮಹಿಳೆಯರಿಗೆ ಪ್ರಕೃತಿ ಪುತ್ರಿಯಾದಂತಹ, ಬಹುಶಃ ದೊಡ್ಡವರು ಅಂತಾರಲ್ಲ ಹಾಗೆ ಧರೆಯ ಮೊದಲ ಪುತ್ರಿ ಮಹಿಳೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಳಿತಾಗಲಿ ಎನ್ನುವಂತಹ ಆಶಯವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಶಿಲ್ಪಾ ನಾಗರ್ ಅವರು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಸುದ್ದಿ ಬುದ್ಧಿ ದಿನಪತ್ರಿಕೆ ಮತ್ತು ಭಾರತ್ ಒನ್ ಸಂಸ್ಥೆಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮತ್ತೊಮ್ಮೆ ಸಕಲರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮದಲ್ಲಿ ನಮ್ಮನ್ನು ಅತ್ಯಂತ ಆತ್ಮೀಯವಾಗಿ ನಮ್ಮೊಂದಿಗೆ ಸಂವಾದವನ್ನು ನಡೆಸಿಕೊಟ್ಟು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದಂತಹ ಮತ್ತು ಸಮಾಜಕ್ಕೆ ಅಗತ್ಯವಾದಂತಹ ಮಾಹಿತಿಯನ್ನು, ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ಸರ್ವತೋಮುಖ ಬೆಳವಣಿಗೆಗೆ ಸಾಕ್ಷೀಭೂತರಾದಂತಹ ಶ್ರೀಮತಿ ಶಿಲ್ಪಾ ನಾಗರ್ ಅವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳು ಚಾಮರಾಜನಗರ ಇವರಿಗೆ ಅತ್ಯಂತ ಗೌರವಪೂರ್ವಕವಾದಂತಹ ಧನ್ಯವಾದಗಳು ಮತ್ತು ಶುಭಾಶಯಗಳನ್ನು ಸಮರ್ಪಿಸ್ತೇವೆ. ಮತ್ತೊಮ್ಮೆ ಧನ್ಯವಾದಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು. ತಮಗೆ ಕೂಡ ಧನ್ಯವಾದಗಳು. ಭಾರತ್ ಒನ್ ಚಾನೆಲ್ನ ಎಲ್ಲ ವೀಕ್ಷಕರುಗಳಿಗೂ ಕೂಡ, ಎಲ್ಲ ಮಹಿಳೆಯರಿಗೆ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯ.